ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೇತನ ಆರ್ ಬ್ಲಾಗ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕ್ಲೀನ್ಲಿನೆಸ್ ಬಗ್ಗೆ ಹೇಳ್ತೀನಿ. ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಹೇಳ್ತಾರೆ. ಅಂದ್ರೆ ಸ್ವಚ್ಛತೆಯಿಂದ ನಾವು ದೈವತ್ವದ ಸಮ ಅಂತ ಅಂದ್ಬಿಟ್ಟು ದೈವತ್ವದ ಕಡೆಗೆ ಹೋಗ್ಬೋದು. ಯಾಕಂದ್ರೆ ಇವಾಗ ಎಷ್ಟು ಸ್ವಚ್ಛವಾಗಿರ್ತೀವೋ ಅಷ್ಟು ಇವಾಗ ದೇವಸ್ಥಾನ ನೋಡಿದ್ದೀರಲ್ಲ, ಯಾವಾಗದು ಯಾವ್ದಾದ್ರು ಒಂದು ಒಳ್ಳೆ ದೇವಸ್ಥಾನಕ್ಕೆ ಹೋದಾಗ ಎಷ್ಟು ಸ್ವಚ್ಛವಾಗಿರುತ್ತೆ. ಅಲ್ಲಿ ಹೋದ ತಕ್ಷಣನೇ ಒಂದು ಆರ ಕ್ರಿಯೇಟ್ ಆಗಿರುತ್ತೆ, ಸ್ವಚ್ಛತೆಯಿಂದ ಇರುತ್ತೆ. ಅಲ್ಲಿ ದೀಪ ಅಂಟಿಸಿರ್ತಾರೆ ಅಥವಾ ಇನ್ನು ಏನೋ ಒಂದು ಮಾಡಿರ್ತಾರೆ. ಅದರಿಂದ ನಮ್ಗೆ ಅಲ್ಲಿ ಹೋದ ತಕ್ಷಣ ಪೀಸ್ ಅನ್ಸುತ್ತೆ, ಶಾಂತಿ, ಒಂಥರ ಎಷ್ಟು ಖುಷಿ ಆಗುತ್ತೆ. ಅದೇ ರೀತಿ ನೀವು ಯಾವ್ದಾದ್ರು ಒಂದು ಸ್ವಚ್ಛವಾಗಿರೋ ಪ್ಲೇಸಿಗೆ ಒಂದ್ಸರಿ ಹೋಗಿ ನೋಡಿ, ಅದೇ ರೀತಿ ಒಂದು ಗಲೀಜಾಗಿರೋ ಪ್ಲೇಸಿಗೆ ಹೋಗಿ ನೋಡಿ. ಯಾವ ಪ್ಲೇಸಲ್ಲಿ ನಿಮ್ಗೆ ಹೆಚ್ಚು ನೆಮ್ಮದಿ ಸಿಗುತ್ತೆ, ಎಷ್ಟು ಶಾಂತಿ ಸಿಗುತ್ತೆ ಅಂತ ಯೋಚನೆ ಮಾಡಿ. ಸೊ ಅದೇ ರೀತಿ ನಮ್ಮ ಮನೆಯನ್ನು ಕೂಡ ನಾವು ಸ್ವಚ್ಛವಾಗಿ ಇಟ್ಕೊಂಡಿರ್ಬೇಕು. ಯಾವಾಗ್ಲೂ ಅಷ್ಟೇನೆ, ಎಲ್ಲಂದ್ರಲ್ಲೇ ಏನಂದ್ರೆ ಬಿಸಾಕಿರುತ್ತೆ, ಏನಂದ್ರೆ ಗಲೀಜಿ ಇರುತ್ತೆ ಮನೆಯಲ್ಲಿ. ಮತ್ತೆ ಕೆಲವೊಂದ್ ಮನೆಗಳಲ್ಲಂತೂ ಅವ್ರ ನೆಲನೇ ಒರೆಸೋದಿಲ್ಲ, ಅದೆಷ್ಟೋ ತಿಂಗಳುಗಳಾದ್ರೂ ಒರೆಸೋದಿಲ್ಲ. ಯಾವ್ದಾದ್ರು ಹಬ್ಬ ಬಂದಾಗ ಮಾತ್ರ ಕ್ಲೀನ್ ಮಾಡ್ತಾರೆ, ಆ ತರ ಮನೆಗಳಿರುತ್ತೆ. ಸೊ ಅಲ್ಲೆಲ್ಲ ಏನಾಗತ್ತೆ ಅಂತಂದ್ರೆ ಒಂದು ನೆಗೆಟಿವಿಟಿ ಅನ್ನೋದು ಸ್ಪ್ರೆಡ್ ಆಗುತ್ತೆ. ಅಂದ್ರೆ ನಾವು ಎಷ್ಟು ಕ್ಲೀನ್ ಮಾಡ್ತೀವೋ ಅಷ್ಟು ನಮ್ಮ ಮನಸ್ಸು ಶಾಂತಿಯಾಗಿರುತ್ತೆ. ನಾವೆಷ್ಟು ಕ್ಲೀನ್ ಇಲ್ಲದೆ ಹೆಂಗೆಂಗೋ ಇರ್ತೀವ ಅಷ್ಟು ನಮ್ಮ ಮನಸ್ಸು ಮತ್ತೆ ಸ್ವಚ್ಛವಾಗಿರೋದಿಲ್ಲ. ಅದೇ ರೀತಿ ಒಂದು ಲಕ್ಷ್ಮಿ ನೆಲೆಸ್ಬೇಕು ಅಂತ ಅಂದ್ರೆ, ನಮ್ಮ ಮನೆಯಲ್ಲಿ ಬಂದು ಲಕ್ಷ್ಮಿ ನೆಲೆಸ್ಬೇಕಂದ್ರೆ, ಇವಾಗ ನಾವು ಲಕ್ಷ್ಮಿ ಕತೆ ಓದ್ತೀವಲ್ಲ, ಅದ್ರಲ್ಲೇನ್ ಬರ್ದಿರ್ತಾರೆ, ಸ್ವಚ್ಛತೆ ಎಲ್ಲಿರ್ತೋ ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ. ಲಕ್ಷ್ಮಿ ಅಂತಂದ್ರೆ ಬರೀ ಹಣ ಒಂದೇ ಅಲ್ಲ, ನೆಮ್ಮದಿ, ಶಾಂತಿ, ಆರೋಗ್ಯ ಎಲ್ಲ ಸೇರಿರುತ್ತೆ ಅದರಲ್ಲಿ. ಸೊ ಹಂಗಾಗಿ ಮತ್ತೆ ಟಾಪ್ ಬಿಸ್ನೆಸ್ ಮೆನ್ ಕತೆಗಳನ್ನ ನೀವು ಲೈಫ್ ಸ್ಟೋರಿ ಓದಿದಾಗ ಅವ್ರೇನಂತ ಹೇಳ್ತಾರೆ ಗೊತ್ತಾ, ಅವರೇ ಕ್ಲೀನ್ ಮಾಡ್ತಾರಂತೆ ಅವ್ರ ಮನೇನ. ಅಂತಂದ್ರೆ ಇವಾಗ ನಾವು ಹಳ್ಳಿ ಕಡೆ ಎಲ್ಲಾನು ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ, ಹೆಣ್ಮಕ್ಳೇ ಮನೆ ಕ್ಲೀನ್ ಮಾಡ್ಬೇಕು, ಗಂಡ್ಮಕ್ಳು ಮನೆ ಕ್ಲೀನ್ ಮಾಡಬಾರ್ದು, ಮನೆ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಅದು ರಾಂಗ್. ಅದು ನೀವು ಟಾಪ್ ಬಿಸ್ನೆಸ್ ಮೆನ್ ಅವ್ರ ಲೈಫ್ ಸ್ಟೋರಿ ಓದ್ರಿ, ಅವ್ರು ಫಸ್ಟ್ ಮಾಡೋ ಕೆಲಸ, ಬೆಳಗ್ಗೆ ಎದ್ದ ತಕ್ಷಣ ಮಾಡೋ ಕೆಲಸ ಅಂದ್ರೆ ಬಾತ್ರೂಮ್ ಕ್ಲೀನಿಂಗ್ ಮಾಡ್ತಾರಂತೆ. ಅಂದ್ರೆ ಬಾತ್ರೂಮ್ ಕ್ಲೀನಿಂಗ್ ಮಾಡಿದ್ರೆ ಫುಲ್ ಒಂದು ಬಾತ್ರೂಮ್ ಅಲ್ಲಿ ಇರೋ ಕೆಟ್ಟ ನೆಗೆಟಿವಿಟಿ ಆರ ಎಲ್ಲ ಹೊಟ್ಟೋಗ್ಬಿಟ್ರೆ ಮತ್ತೆ ಅವರಿಗೆ ಹೆಚ್ಚು ಹೆಚ್ಚು ಬಿಸ್ನೆಸ್ ಆಗುತ್ತೆ ಅಂತ ಅವರ ಒಂದು ನಂಬಿಕೆ. ಸೊ ಹಂಗಾಗಿ ಆ ಒಂದು ಪ್ಲೇಸ್, ಕೆಟ್ಟ ಪ್ಲೇಸ್ ಕ್ಲೀನ್ ಆಗಿದ್ರೆ ಆಮೇಲೆ ಮಿಕ್ಕಿದೆಲ್ಲ ಪ್ಲೇಸ್ ಕ್ಲೀನ್ ಮಾಡೋದಕ್ಕೆ ಅವ್ರಿಗೆ ಈಸಿ ಆಗುತ್ತೆ. ಅವ್ರ ಮನೆಯನ್ನೆಲ್ಲ ಅವರೇ ಸ್ವಚ್ಛ ಮಾಡ್ಕೊಂತಾರಂತೆ. ಎಷ್ಟೋ ಜನ ಲೈಫ್ ಸ್ಟೋರೀಸ್ ಅಲ್ಲಿ, ಟಾಪ್ ಬಿಸ್ನೆಸ್ ಮೆನ್ ಲೈಫ್ ಸ್ಟೋರೀಸ್ ಅಲ್ಲಿ ನೀವು ಓದಿದ್ರೆ ನಿಜವಾಗ್ಲೂ ನೀವೇ ಆಶ್ಚರ್ಯ ಪಡ್ತೀರಾ, ಹೌದಾ ಈ ರೀತಿ ಎಲ್ಲ ಇದೆಯಾ ಲೈಫ್ ಅಂತ ಅಂದ್ಬಿಟ್ಟು. ಸೊ ಅದೇ ರೀತಿ ಒಂದು ಕ್ಲೀನ್ ಆಗಿ ಮನೆಯನ್ನ ಇಟ್ಕೊಳೋದೊಂದೇ ಅಲ್ಲ, ನಮ್ಮ ಮನಸ್ಸನ್ನು ಕೂಡ ಕ್ಲೀನ್ ಆಗಿ ಇಟ್ಕೋಬೇಕು. ನಾವು ಯಾವ್ದು ಕೆಟ್ಟ ಯೋಚನೆ ಮಾಡಬಾರ್ದು. ಕೆಟ್ಟ ಯೋಚನೆ ಬಂದ್ರು ಅದನ್ನ ತಕ್ಷಣ ಸ್ಟಾಪ್ ಮಾಡಿ ಒಳ್ಳೆ ಯೋಚನೆ ಕಡೆಗೆ ನಮ್ಮ ಮನಸ್ಸನ್ನ ಡೈವರ್ಟ್ ಮಾಡಬೇಕು. ಅದೇ ರೀತಿ ನಮ್ಮ ಹೊಟ್ಟೆಯನ್ನು ಕೂಡ, ಹೊಟ್ಟೆಯಲ್ಲಿ ಏನೇನೆಲ್ಲ ಗಲೀಜೆಲ್ಲ ತಿಂತೀವಲ್ವಾ, ನಾವು ಮಾಂಸ ತಿಂತೀವ, ಈರುಳ್ಳಿ ತಿಂತೀವ, ಬೆಳ್ಳುಳ್ಳಿ ತಿಂತೀವ, ಅದೆಲ್ಲ ಕೆಲವೊಂದು ಹೈ ಸೊಸೈಟಿನಲ್ಲಿ ಅದೆಲ್ಲ ನಿಷಿದ್ಧ ಮಾಡಿದ್ದಾರೆ. ಯಾಕೆ ನಿಷಿದ್ಧ ಮಾಡಿದ್ದಾರೆ, ಅದೆಲ್ಲ ತಿನ್ಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅದರಿಂದ ಏನೋ ಕೆಟ್ಟದಾಗಿರತ್ತೆ ಅವರಿಗೆ ತಿಂದಾಗ. ಸೊ ಹಂಗಾಗಿ ಅದನ್ನ ತಿನ್ಬಾರ್ದು, ಮಾಂಸ ತಿನ್ಬಾರ್ದು ಅಂತ ಅಂದ್ರೆ ತಿನ್ನಕ್ಕೆ ಯಾಕೆ ಹೋಗ್ತೀರಾ? ಅವಾಗಿನ್ನು ಹೊಟ್ಟೆ ಎಲ್ಲ ಕೆಡ್ಸ್ಕೊಂಡು ಅದಕ್ಕಿನ್ನ ನ್ಯಾಚುರಲ್ ವೆಜಿಟೇಬಲ್ಸ್ ಆಗಿರ್ಬೋದು, ನ್ಯಾಚುರಲಿ ಸಿಗೋ ಫ್ರೂಟ್ಸ್ ಆಗಿರ್ಬೋದು, ನ್ಯಾಚುರಲಿ ಸಿಗೋಂತ ಇವಾಗ ದಿನ್ನೆ ಸೊಪ್ಪಲ್ಲೇ ಇಷ್ಟೊಂದು ಒಂದು ಆಪಲ್ ನಲ್ಲಿರೋ ಅಷ್ಟು ಪೌಷ್ಟಿಕಾಂಶ ಇರಬೇಕಾದ್ರೆ ನಾವು ಯಾಕೆ ತಿನ್ಬಾರ್ದು? ಅದೇ ರೀತಿ ಒಟ್ಟು ನಮ್ಮ ಹೊಟ್ಟೆನ ನೀಟಾಗಿ ಇಟ್ಕೊಂಡಷ್ಟು ಮನಸ್ಸು ಕೂಡ ನೀಟಾಗಿರುತ್ತೆ. ಅಂದ್ರೆ ಹೆಲ್ತ್ ಈಸ್ ವೆಲ್ತ್ ಅಲ್ವಾ. ಸೊ ಆರೋಗ್ಯನೇ ಐಶ್ವರ್ಯ. ಸೊ ಹಂಗಾಗಿ ಆರೋಗ್ಯನ ಚೆನ್ನಾಗಿ ಇಟ್ಕೋಬೇಕು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಹೇಳಿದ ಟಿಪ್ಸ್ ಎಲ್ಲ ಫಾಲೋ ಮಾಡಿ ನೀವು ಆದಷ್ಟು ಬೇಗ ಈಗ ಹೋಗಿ ಎಲ್ಲ ಮನೇಲಿ ಏನೇನು ಗಲೀಜಿದೆ ಎಲ್ಲ ಕ್ಲೀನ್ ಮಾಡಿ, ಅವಾಗ ನೋಡಿ ನಿಮ್ಮ ಮನಸ್ಸು ಹೇಗೆ ಆಗ್ರಹ ಆಗುತ್ತೆ ಅಂತ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನಮ್ಮ ಯಾವ ವಿಡಿಯೋಸು ನಿಮ್ಗೆ ರೀಚ್ ಆಗಲ್ಲ. ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದುಡ್ಡು ಏನು ಕಟ್ಟಾಗಲ್ಲ. ಸೊ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.